ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಬುಲ್ಡೋಸರ್ ಗರ್ಜನೆ ಡೇ 4 ಇಂದು ಎಲ್ಲೆಲ್ಲಿ ಒತ್ತುವರಿ ಕ್ಲಿಯರ್, ಒತ್ತಡಕ್ಕೆ ಮಣಿಯಿತಾ ಬಿಬಿಎಂಪಿ. ಕೋರ್ಟ್ ಅಂಗಳದಲ್ಲಿ ಪಾಲಿಕೆ ದೊಡ್ಡವರ ಭಯ ಕಾಡ್ತಾ ಇದೆಯಾ, ಬಡವರನ್ನ ತುಳಿತಾ ಇದೆಯಾ? ಆಪರೇಷನ್ ಬುಲ್ಡೋಸರ್ ಡೇ 4. ಬೆಂಗಳೂರಲ್ಲಿ 4ನೇ ದಿನದ ಆಪರೇಷನ್ ಡೆಮಾಲಿಷನ್ ಕಾರ್ಯ ಆರಂಭ ಆಗತ್ತೆ. ಇವತ್ತು ಬೆಳಗ್ಗೆ 10:30ರಿಂದ ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಲಿದೆ. ಮಾರ್ಕಿಂಗ್ ಮಾಡಿದ ಜಾಗವನ್ನ ಇವತ್ತು ತೆರವು ಕಾರ್ಯಾಚರಣೆ ಮಾಡಲಾಗುತ್ತೆ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಆ ಒತ್ತುವರಿ ಆದಂತಹ ಜಾಗಗಳಿಗೆ ಮಾರ್ಕಿಂಗ್ ಅನ್ನ ಮಾಡಲಾಗಿದೆ. ಸೊ ಆ ಮಾರ್ಕಿಂಗ್ ಮಾಡಿದ ಜಾಗವನ್ನ ಇವತ್ತು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದ್ದು, ಬಾಗ್ಮನೆ ಹಾಗೂ ಪೂರ್ವ ಪ್ರಾಗ್ಡಿಕ್ ಬಳಿ ನಡೆದಿದ್ದಂತಹ ಸರ್ವೆ ಕಾರ್ಯದಲ್ಲಿ ಈಗಾಗಲೇ ಅಲ್ಲಿ ತೆರವು ಕಾರ್ಯಾಚರಣೆ ನಡೆಯಬೇಕಾಗಿದೆ. ಕುಂಟುತ್ತಾ ಸಾಗ್ತಾ ಇದೆ ನಲಪಾಡ್ ಅಕಾಡೆಮಿಯ ಒತ್ತುವರಿ ತೆರವು. ಯಾಕಂದ್ರೆ ಒಂದಷ್ಟು ಪ್ರಭಾವ ಇರುವಂತಹ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಇಷ್ಟೊಂದು ಸ್ಲೋ ಆಗಿ ಆಗ್ತಾ ಇದೆ ಅನ್ನುವ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಇವತ್ತು ನಲಪಾಡ್ ಅಕಾಡೆಮಿಯಲ್ಲಿ ಆಪರೇಷನ್ ಒತ್ತುವರಿ ನಡೆಯಲಿದ್ದು, ಯಮಲೂರಿನ ಎಪ್ಸಿಲಾನ್ ನಲ್ಲೂ ಇವತ್ತು ಜೆಸಿಬಿ ಘರ್ಷಣೆಯನ್ನ ಮಾಡಲಿದೆ. ಸರ್ಕಾರದಿಂದ ಇವತ್ತಾದ್ರೂ ಒತ್ತುವರಿ ತೆರವಿಗೆ ವೇಗ ಸಿಗುತ್ತಾ ಅನ್ನುವ ಪ್ರಶ್ನೆ. ರೈನ್ಬೋ ಡ್ರೈವ್ ಲೇಔಟ್ನತ್ತ ಇನ್ನೂ ಕೂಡ ಅಧಿಕಾರಿಗಳು ಸುಳಿದಿಲ್ಲ. ಮುನೇನಕೊಳಲು ಭಾಗದಲ್ಲೂ ಆಮಗತ್ಯದಿಂದ ನಡೀತಾ ಇದೆ ಒತ್ತುವರಿ ತೆರವು ಕಾರ್ಯಾಚರಣೆ. ಸೊ ಒಟ್ಟಾರೆಯಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ಹೆಸರಿಗೆ ಮಾತ್ರ ನಡೀತಾ ಇದೆಯಾ, ಕಣ್ಣೆರೆಸುವ ತಂತ್ರನ ಇದು? ಈಗ ಯಾರ್ಯಾರು ಈ ರೀತಿಯಾಗಿ ಒತ್ತುವರಿಯನ್ನ ಮಾಡಿದರೆ ಎಲ್ರಿಗೂ ಒಂದೇ ನ್ಯಾಯ ಸಿಗಬೇಕು. ಬಡವರಿಗೆ ಒಂದು, ಶ್ರೀಮಂತರಿಗೆ ಒಂದು, ಅಥವಾ ಪ್ರಭಾವಿಗಳಿಗೆ ಒಂದು, ಜನಸಾಮಾನ್ಯರಿಗೆ ಒಂದು ಅನ್ನುವ ರೀತಿಯಲ್ಲಿ ಆಗ್ತಾ ಇದೆಯಾ ಅನ್ನುವ ಆರೋಪಕ್ಕೆ ಕೆಲವು ಘಟನೆಗಳು ಪುಷ್ಟಿಯನ್ನ ಕೊಡ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇದೀವಿ, ಬಾಗ್ಮನೆ ಪೂರ್ವ ಪ್ರಾಜೆಕ್ಟ್ ಬಳಿ ಸರ್ವೆ ಆಗಿದೆ, ಆದ್ರೆ ಅಲ್ಲಿ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ಆಗ್ತಾ ಇಲ್ಲ. ನಲಪಾಡ್ ಅಕಾಡೆಮಿಯಲ್ಲಿ ಈಗಾಗಲೇ 2 ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ ಕೂಡ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ಒಳಬಿಟ್ಟಿಲ್ಲ, ಅಲ್ಲಿನ ದೃಶ್ಯಗಳನ್ನು ಸೆರೆ ಹಿಡಿಯೋದಕ್ಕೂ ಕೂಡ ಮಾಡಿ ಕೊಟ್ಟಿಲ್ಲ ಅವಕಾಶ. ಹಾಗಾದ್ರೆ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ, ಅನುಮಾನವನ್ನ ಈ ಒಂದು ಒತ್ತುವರಿ ಕಾರ್ಯಾಚರಣೆ ಅನುಮಾನವನ್ನ ಮೂಡಿಸಿದೆ. ರಾಜಕಾಲುವೆ ಒತ್ತುವರಿ ತೆರವುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಆದ್ರೂ ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಪ್ರಭಾವಿಗಳು ಒತ್ತಡವನ್ನ ಹೇರ್ತಾ ಇದ್ದಾರಾ? ಕಮಿಷನರ್ ತುಷಾರ್ ಗಿರಿನಾಥ್ಗೆ ಬರ್ತಾ ಇದೆಯಂತೆ ಒತ್ತಡದ ಕರೆಗಳು. ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಈಗ ಸಾಕಷ್ಟು ಕರೆಗಳು ಬರ್ತಾ ಇದೆ. ನಮ್ಮ ಭಾಗದ ಅಥವಾ ನಾವು ನಮ್ಮ ಒಂದು ಕಟ್ಟಡವನ್ನು ತೆರವುಗೊಳಿಸಬೇಡಿ ಅನ್ನುವಂತಹ ಪ್ರಭಾವ ಬೀರುವ ಕರೆಗಳು ಬರ್ತಾ ಇದೆಯಂತೆ. ಕೆಲ ಹಿರಿಯ ಅಧಿಕಾರಿಗಳು, ಶಾಸಕರು, ಸಚಿವರು ಭಾರಿ ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಸರ್ಕಾರವೇ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಆದೇಶ ಕೊಟ್ಟಿರುವುದು. ಈಗ ಸರ್ಕಾರದನೇ ಒಂದಷ್ಟು ಶಾಸಕರು ಅಥವಾ ಸಚಿವರುಗಳು, ಬೇರೆ ಬೇರೆ ಶಾಸಕರುಗಳು, ಅಧಿಕಾರಿಗಳು ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಬಿಲ್ಡರ್ಗಳಿಂದಲೂ ಒತ್ತುವರಿ ತೆರವು ಮಾಡದಂತೆ ಒತ್ತಡ ಬರ್ತಾ ಇದೆಯಂತೆ. ಒತ್ತಡ ಬರ್ತಿರುವ ಬಗ್ಗೆ ಈಗಾಗಲೇ ಕಮಿಷನರ್ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಯಾವುದೇ ಮುಲಾಜಿ ಬೇಡ, ಮರ್ಜಿ ಬೇಡ ಅಂತ ಹೇಳಿದಾರಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಸಿಎಂ. ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತರೋದಕ್ಕೆ ಒತ್ತುವರಿದಾರರು ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ನಾವು ನೋಡಿದೀವಿ, ಈಗಾಗಲೇ ಒಂದಷ್ಟು 3 ದಿನಗಳ ಕಾಲ ಸ್ಟೇಯನ್ನ ಕೊಡುವಂಥದ್ದು, ಲೋಕಾಯುಕ್ತದಿಂದ ಸ್ಟೇ ತರುವಂಥದ್ದು, ಈ ತರದೆಲ್ಲ ಕೆಲಸಗಳು ಆಗ್ತಾ ಇದೆ. ನಿನ್ನೆ ಮೊನ್ನೆನಕೊಳಲಿನಲ್ಲಿ ಒತ್ತುವರಿದಾರರೊಬ್ಬರು ಸ್ಟೇಯನ್ನ ತಂದಿದ್ದು, ಎಲ್ಲರೂ ಇದೇ ರೀತಿ ಸ್ಟೇಯನ್ನ ತಂದ್ರೆ ಒತ್ತುವರಿಯ ತೆರವಿಗೆ ಹಿನ್ನಡೆಯಾಗತ್ತೆ ಅನ್ನುವಂಥ ಆತಂಕ ಇದೆ. ಹೀಗಾಗಿ ಕೋರ್ಟ್ಗೆ ನೀವೇ ಕೇವಿಯಟ್ ಅರ್ಜಿ ಹಾಕಿ ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸ್ಟೇ ಕೊಡದ ಹಾಗೆ ತಡೆಯಲು ಕೇವಿಯಟ್ ಅರ್ಜಿಯನ್ನ ಹಾಕೋದಕ್ಕೆ ಸೂಚನೆಯನ್ನ ನೀಡಿದ್ದು, ಬಿಬಿಎಂಪಿ ಕಮಿಷನರ್ಗೆ ಖುದ್ದು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಸಿಎಂ. ಇನ್ನೊಂದು ಕಡೆ ಒತ್ತುವರಿದಾರರ ಲಿಸ್ಟ್ ಅನ್ನ ಸದನದಲ್ಲಿ ಬಹಿರಂಗಗೊಳಿಸಲು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸರ್ಕಾರ. ಯಾರ್ಯಾರ ಅಧಿಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಒತ್ತುವರಿ ಆಗಿದೆ, ಆ ಒತ್ತುವರಿ ಆದಂತಹದಲ್ಲಿ ಎಷ್ಟು ಕಟ್ಟಡಗಳನ್ನ ಅಥವಾ ಎಷ್ಟು ಬೇರೆ ಬೇರೆ ರೀತಿಯಾದಂತಹ ಜಾಗವನ್ನ, ರಾಜಕಾಲುವೆಗೆ ಮೇಲೆ ಕಟ್ಟಿರುವಂತಹ ಕಟ್ಟಡಗಳನ್ನ ತೆರವು ಮಾಡಲಾಗಿದೆ. ಇದರ ಬಗ್ಗೆ ಪಟ್ಟಿಯನ್ನ ರಿಲೀಸ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದ್ದು, ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ತಿರುಗೇಟು ನೀಡೋದಕ್ಕೆ ಸರ್ಕಾರ ಮಾಡಿಕೊಂಡಂತಹ ಸಿದ್ಧತೆ ಅಂತ ಹೇಳಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಒತ್ತುವರಿ ಕಾರ್ಯ ಇವತ್ತು 4ನೇ ದಿನಕ್ಕೆ ಆಪರೇಷನ್ ಡೆಮಾಲಿಷನ್ 4ನೇ ದಿನಕ್ಕೆ ಬಂದಿದ್ರೂ ಕೂಡ ಬಹಳ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಪ್ರಭಾವಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಪ್ರಭಾವಕ್ಕೆ ಒಳಗಾಗತ್ತಾ? ಹಾಗಾದ್ರೆ ಸರ್ಕಾರ ಸ್ಪಷ್ಟ ನಿಲುವನ್ನ ಹೊಂದಿದೆಯಾ ಅನ್ನುವಂತಹ ಪ್ರಶ್ನೆ.
ನವಿತಾ ಚೈನ್ ಬೆಂಗಳೂರಿನ ಮಳೆ ಸರ್ಕಾರವನ್ನು ಇಡೀ ಸರ್ಕಾರವನ್ನು ಬೆತ್ತಲಗೊಳಿಸಿತು ಒಂದು ಕಡೆ. ಆದರೆ ಮತ್ತೊಂದು ಕಡೆ ITBT ಕಂಪನಿಯ ಮುಖ್ಯಸ್ಥರುಗಳು ಸರ್ಕಾರಕ್ಕೆ ಪತ್ರ ಬರೆಯುವ ಮುಖಾಂತರ ಮತ್ತಷ್ಟು ಇರಿಸು ಮುರುಸನ್ನು ಮಾಡಿದರು. ಈ ಎಲ್ಲದರ ನಡುವೆ ಬೆಂಗಳೂರಿನಲ್ಲಿ ಮಳೆ ಬಂದರೆ ನೀರು ನಿಂತ್ಕೊಳ್ಳೋದು, ಜನರಿಗೆ ಅಸ್ತವ್ಯಸ್ತ ಆಗುವಂಥದ್ದು, ಜನರಿಗೆ ತೊಂದರೆ ಆಗ್ತಿರೋದಕ್ಕೆ ಕಾರಣ ಏನು ಒತ್ತುವರಿ ಮತ್ತು ರಾಜಕಾಲುವೆ ಒತ್ತುವರಿ. ಈ ಎಲ್ಲ ಕಾರಣಕ್ಕಾಗಿಯೇ ಬೆಂಗಳೂರಿನಲ್ಲಿ ಮಳೆ ಬಂದರೆ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಸತ್ಯ. ಹಾಗಾಗಿ ಸರ್ಕಾರ ಅನಿವಾರ್ಯವಾಗಿ ಇದೀಗ ರಾಜಕಾಲುವೆ ತೆರವಿಗೆ ಮುಂದಾಗಿರುವಂಥ ITBT ಕಂಪನಿಗಳು ಮತ್ತು ಅವರಿಗೆ ಜಾಗ ಕೊಟ್ಟಿರ್ತಕ್ಕಂಥ ಬಿಲ್ಡರ್ಸ್ಗಳು ಅನೇಕರು ಒತ್ತುವರಿ ಮಾಡಿರುವಂಥ ಒತ್ತುವರಿ ತೆರವಿಗೆ ಈಗಾಗಲೇ ಕಾರ್ಯಾಚರಣೆ ಮಾಡಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಎಲ್ಲೊಂದು ಕಡೆ ಕಾರ್ಯಾಚರಣೆಯನ್ನು ಒಂದಷ್ಟು ವಿಳಂಬ ಮಾಡಿದಂಥ BBMP, ಮತ್ತೊಂದು ಕಡೆ ಪ್ರಭಾವಿಗಳಿಗೆ ಪರೋಕ್ಷವಾಗಿ ಎಲ್ಲೊಂದು ಕಡೆ ಆ ಪ್ರಭಾವಿಗಳ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲೂ ಕೂಡ ಕೆಲಸ ಆಯ್ತು ಎಂಬ ಆರೋಪ ಕೂಡ ಕೇಳಿಬಂತು. ಈ ಎಲ್ಲದರ ನಡುವೆ ಕೂಡ ಸರ್ಕಾರಕ್ಕೆ ಇದು ಎಲ್ಲೊಂದು ಕಡೆ ಚುನಾವಣೆಯಲ್ಲಿ ಬಹಳಷ್ಟು ಎಫೆಕ್ಟ್ ಆಗುತ್ತೆ ಎಂಬ ಲೆಕ್ಕಾಚಾರ ನಡೆದಿರುವಂಥದ್ದು. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ಸಚಿವರುಗಳು ಒತ್ತುವರಿ ತೆರವಿನ ವಿಚಾರದಲ್ಲಿ ಒಂದಷ್ಟು ಸರ್ಕಾರ ಸೌಮ್ಯ ಸ್ವಭಾವ ತಾಳ್ಬೇಕಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಾಚರಣೆಯನ್ನ ಮಾಡಿದ್ರು ಕಷ್ಟ, ಮಾಡದಿದ್ರು ಕಷ್ಟ. ಆದ್ರೆ ಇಲ್ಲಿ ಈ ರೀತಿಯ ಸಂಕಟ ಇದೆ. ಆದ್ರೆ ಜನರಿಗೆ ಏನಾಗುತ್ತೆ ಅಥವಾ ಯಾವ ರೀತಿ ಸಮಸ್ಯೆಗೆ ಪರಿಹಾರ ಅನ್ಬೇಕದನ್ನ ಸರ್ಕಾರ ನೋಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸ್ಪಷ್ಟ ನಿಲುವನ್ನು ತಳೆಯುವಂತಹ ಸಾಧ್ಯತೆ ಇದೆಯಾ ಇಲ್ವಾ? ಸರ್ಕಾರಕ್ಕೆ ಇದು ಅನಿವಾರ್ಯ ಆಗಿರುವಂಥದ್ದು ನವಿತಾ. ಯಾಕಂತ ಹೇಳಿದ್ರೆ ಒತ್ತುವರಿ ತೆರವನ್ನು ಮಾಡಲೇಬೇಕಾಗಿರುವಂಥ ಆ ಮುಖಾಂತರ ಸರ್ಕಾರ ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ ಅಂತೇಳಿ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಸರ್ಕಾರ ಕಳೆದ ಒಂದು ವಾರದಿಂದಲೂ ಕೂಡ JCBಗಳ ಮುಖಾಂತರ ITBT ಕಂಪನಿಗಳ ಒತ್ತುವರಿಯನ್ನು ಕೂಡ ತೆರವು ಮಾಡ್ತಿರುವಂಥದ್ದು. ಈ ತೆರವಿನ ಮಧ್ಯೆ ಕೆಲವು ಪ್ರಭಾವಿಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ನಡೆಸ್ತಿರುವಂಥದ್ದು, ಸ್ವತಃ BBMP ಕಮಿಷನ್ಗೆ ಒತ್ತಡ ಆಗ್ತಿರುವಂಥದ್ದು ಒಂದು ಕಡೆ. ಆದರೆ ಮುಖ್ಯಮಂತ್ರಿ ಕೂಡ ಒತ್ತಡ ಆಗ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣ ಕೂಡ ಒತ್ತಡಕ್ಕೆ ಮಣಿಬಾರದು. ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ BBMP ಕಮಿಷನರ್ ತುಷಾರ್ ಗಿರಿನಾಥ್ಗೆ ಸೂಚನೆ ಕೊಟ್ಟಿರುವಂಥದ್ದು. ಸೂಚನೆ ಕೊಟ್ಟಿರೋ ಬೆನ್ನಲ್ಲೇ ನಿನ್ನೆ ಮುನೇನಕೊಳಲ್ಲಿ ಖಾಸಗಿ ಒತ್ತುವರಿದಾರರೊಬ್ಬರು ಹೈಕೋರ್ಟ್ನಿಂದ ಸೆಪ್ಟೆಂಬರ್ 16ವರೆಗೆ ತಾತ್ಕಾಲಿಕ ತಡೆಯಾಜ್ಞೆ ತಂದಿರುವುದು. ಇದು ಕೂಡ ಎಲ್ಲೊಂದು ಕಡೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಮತ್ತು ಒತ್ತುವರಿ ತೆರವು ಕೂಡ ಇದು ಹಿನ್ನಡೆ ಆಗುತ್ತೆ ಎಂಬ ಲೆಕ್ಕಾಚಾರಕ್ಕೆ ಬಂದಿರುವಂಥ ಸರ್ಕಾರ ಅಂತಿಮವಾಗಿ ಅಂದರೆ ಕೊನೆ ಗಳಿಗೆಯಲ್ಲಿ ಇದೀಗ ಇವತ್ತು ಕೆವಿಯೇಟ್ ಅರ್ಜಿ ಹಾಕಲು ತೀರ್ಮಾನ ಮಾಡುವಂಥದ್ದು. ಆ ಮುಖಾಂತರ ಕೆವಿಯೇಟ್ ಅರ್ಜಿ ಹಾಕುವ ಮುಖಾಂತರ ಯಾರು ಕೂಡ ಸ್ಟೇ ತರಲಿಕ್ಕೆ ಅವಕಾಶ ಕೊಡಬಾರ್ದು, ಎಲ್ಲವನ್ನು ಕೂಡ ಒಡೆದು ಮುಗಿಸಬೇಕೆಂಬ ತೀರ್ಮಾನಕ್ಕೆ ಬಂದಿರುವಂಥದ್ದು. ಇದು ಕೂಡ ಏನು ಲೇಟ್ ಅಂತ ಕೂಡ ಹೇಳ್ತಿರುವಂಥದ್ದು. ಆದರೆ ಸರ್ಕಾರ ಮುನ್ನೇನಕೊಳ್ಳಲು ಏನು ಅನಿಲ್ ಎಂಬುವರು ಯಾವಾಗ ಸ್ಟೇ ತಂದ್ರು ಆ ಸ್ಟೇನಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಇದೇ ಕೆಲಸಕ್ಕೆ ಮುಂದಾಗ್ತಾರೆ. ಆಗ ನಮ್ಮ ಒತ್ತುವರಿ ಕಾರ್ಯಾಚರಣೆಗೆ ಹಿನ್ನಡೆ ಆಗುತ್ತೆ. ಕಾರ್ಯಾಚರಣೆಗೆ ಹಿನ್ನಡೆ ಆದರೆ ನಾವು ಒತ್ತುವರಿಯನ್ನು ತೆರವು ಮಾಡಿಲ್ಲ ಅಂತೇಳಿ ಜನರಿಗೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ. ನಾವು ಬಿಲ್ಡರ್ಗಳ ಜೊತೆ ಮತ್ತು ಒತ್ತುವರಿದಾರರ ಜೊತೆ ಸರ್ಕಾರ ಏನು ಅವ್ರ ಜೊತೆ ಎಲ್ಲ ಒಂದು ಕಡೆ ಲಿಂಕ್ ಇಟ್ಕೊಂಡಿದ್ದಾರೆ ಮತ್ತು ಅವರ ಜೊತೆ ಕೈ ಜೋಡಿಸಿದೆ ಎಂಬ ಆರೋಪ ಕೇಳಿ ಬರುತ್ತೆ. ಹಾಗಾಗಿ ಕೆವಿಯೇಟ್ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಒತ್ತುವರಿದಾರರು ಸ್ಟೇ ತರಲಿಕ್ಕೆ ಅವಕಾಶ ಕೊಡಬಾರದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ನವಿತಾ ಪ್ರಮುಖವಾಗಿ ಸದನದಲ್ಲೇ ಯಾರ್ಯಾರ ಕಾಲದಲ್ಲಿ ಎಷ್ಟು ಕೆರೆ ಒತ್ತುವರಿ ಆಯಿತು, ಬೆಂಗಳೂರಲ್ಲಿ ಎಷ್ಟು ಜಾಗ ಒತ್ತುವರಿ ಆಯಿತು, ಎಷ್ಟು ಭೂ ಕಬಳಿಕೆ ಆಯಿತು ಅಂತೇಳಿ ಆ ಪಟ್ಟಿಯನ್ನ ಸದನದಲ್ಲೇ ರಿಲೀಸ್ ಮಾಡಲು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಆ ಮುಖಾಂತರ ಕಾಂಗ್ರೆಸ್ ಕಾಲದಲ್ಲಿ ಮತ್ತು JDS ಕಾಲದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟೆಷ್ಟು ಜಾಗವನ್ನು ಒತ್ತುವರಿ ಮಾಡ್ತು, ಎಷ್ಟು ಅಕ್ರಮವಾಗಿ ಒತ್ತುವರಿ ಮಾಡ್ತು, ಕೆರೆಗಳನ್ನು ಎಷ್ಟು ನುಂಗಿದ್ರೆ ಎಂಬುದಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡುವ ಮುಖಾಂತರ ಕಾಂಗ್ರೆಸ್ ಮತ್ತು JDSಗೆ ತಿರುಗೇಟು ಕೊಡಲು ಕೂಡ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. 2016ರಿಂದ ಈವರೆಗೆ ಆಗಿದ್ದೇನು? ಒತ್ತುವರಿ ತೆರವಿನ ಪಕ್ಕಾ ಲೆಕ್ಕ. ಪ್ರತಿ ವರ್ಷದ ಲೆಕ್ಕ ಕೊಡ್ತೀವಿ. ಒತ್ತುವರಿ ಅಸಲಿಯತ್ತು ಬೆಚ್ಚಿಡ್ತೀವಿ. ದೊಡ್ಡವರ ಒತ್ತುವರಿ ಏನಾಗಿದೆ, ಬಡವರ ಸ್ಥಿತಿ ಎಲ್ಲಿಗೆ ಬಂದಿದೆ? ಒತ್ತುವರಿ ಒಳಸುಳಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನೆರೆಗೆ ತತ್ತರಿಸಿದ ಬೆಂಗಳೂರಲ್ಲಿ ಒತ್ತುವರಿ ತೆರವಿನದ್ದೇ ಮಾತು. ತೆರವು ಕಾರ್ಯಾಚರಣೆಯ ವಿಚಾರದಲ್ಲಿ ನಾಯಕರ ಜಿದ್ದಾಜಿದ್ದಿ ನಡೆದಿದ್ದು, ನಾವು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ನಾಯಕರು. ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ, ಜಾಸ್ತಿ ಆಗಿದೆ ಅನ್ನುವಂತಹ ಅನೇಕ ಹೇಳಿಕೆಗಳು ಮೊನ್ನೆಯಿಂದಲೂ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಮೇಲಾಟಗಳನ್ನ ಮಾಡಲಾಗ್ತಾ ಇದೆ. ನಮ್ಮ ಕಾಲದಲ್ಲಿ ನಾವಿಷ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ವಿ, ಆ ಸಮಯದಲ್ಲಿ ಇಷ್ಟು ಒತ್ತುವರಿ ಆಯಿತು. ಹೀಗೆ ಕಳೆದ 7 ವರ್ಷಗಳಲ್ಲಿ ರಾಜಕಾಲುವೆಗಳ ಒತ್ತುವರಿ ತೆರವಾಗಿದ್ದೆಷ್ಟು, ಯಾವ ವರ್ಷ ಎಷ್ಟೆಷ್ಟು ರಾಜಕಾಲುವೆ ಒತ್ತುವರಿ ತೆರವಾಗಿದೆ? ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ರಾಜಕಾಲುವೆ ತೆರವಿನ ಅಸಲಿ ಲೆಕ್ಕವನ್ನ ಕೊಡ್ತಾ ಇದ್ದೀವಿ. ಬೆಂಗಳೂರಲ್ಲಿ 800 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದದ ರಾಜಕಾಲುವೆ ಇದ್ದು, ಇದರಲ್ಲಿ ಇನ್ನೂ ಕೂಡ 2626 ಕಡೆ ಒತ್ತುವರಿ ತೆರವು ಬಾಕಿ ಇದೆ. ಒತ್ತುವರಿ ಕಾರಣದಿಂದನೇ 50ಕ್ಕೂ ಹೆಚ್ಚು ಕಡೆ ಪ್ರವಾಹ ಬಂದಿರೋದು.
ಮೊನ್ನೆಯ ಆ ಸ್ಥಿತಿ ಉಂಟಾಗಿರುವಂತದ್ದು. ಬ್ರ್ಯಾಂಡ್ ಬೆಂಗಳೂರಿಗೆ ಅಲ್ಲಿ ಕಪ್ಪು ರೀತಿಯಂತಹ ಒಂದು ಸಾಕಷ್ಟು ಪ್ರಾಬ್ಲಮ್ ಕೂಡ ಆಗಿರುವಂತದ್ದು, ಆ ಇಮೇಜ್ಗೆ ಡ್ಯಾಮೇಜ್ ಆಗಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈಗ 7 ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ರಾಜಕಾಲುವೆಗಳು ಒತ್ತುವರಿ ಆಗಿದೆ? ಪ್ರತಿಯೊಬ್ಬ ಸರ್ಕಾರದ ಕಾಲದಲ್ಲಿ ಕೂಡ, ಈಗ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಅಥವಾ ಸಮ್ಮಿಶ್ರ ಸರ್ಕಾರ ಇದ್ದಂತಹ ವಿಚಾರ ಆಗಿರ್ಬೋದು ಅಥವಾ ಬಿಜೆಪಿಗೆ ಇರುವಂತಹ ಸಂದರ್ಭದಲ್ಲಿ, ಹಾಗಾದ್ರೆ ನಿಜವಾದ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆಯಾ ಅಥವಾ ಕೇವಲ ಲೆಕ್ಕಾಚಾರವನ್ನ ಕೊಡ್ತಾ ಇದ್ದಾರೆ? ಈಗ ಸಿದ್ದರಾಮಯ್ಯ ಅವರು ಮೊನ್ನೆ ಒಂದಷ್ಟು ಲೆಕ್ಕಾಚಾರವನ್ನ ಕೊಟ್ಟರು, ನಾವಿಷ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿ. ಬಿಜೆಪಿ ಅವರು ಹೇಳ್ತಾರೆ ಇಲ್ವೇ ಇಲ್ಲ, ಅದು ಸುಳ್ಳು ಲೆಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 2016ರಲ್ಲಿ ತೆರವಾಗಿದ್ದೆಷ್ಟು, 17ರಲ್ಲಿ ಎಷ್ಟು, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈಗ ಒತ್ತುವರಿ ತೆರವಿನ ಬಗ್ಗೆ ಎಲ್ಲಾ ಪಕ್ಷಗಳು ಹಾಗೆ ಎಲ್ಲಾ ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಇದ್ದಂತ ಸಂದರ್ಭದಲ್ಲಿ ನಾವಿಷ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ವಿ, ನಮ್ಮ ಕಾಲದಲ್ಲಿ ಇಷ್ಟ ಆಯ್ತು ಅಂತ ಲೆಕ್ಕ ಹೇಳ್ತಾರೆ ಹೊರತು ನಿಜವಾಗಿಯೂ ಆಗಿದ್ದು ಹೌದಾ? ಎಷ್ಟೆಷ್ಟು ಆಗಿದೆ ಯಾರ್ಯಾರ ಕಾಲದಲ್ಲಿ? ನವಿತಾ, ಇದೀಗ ಏನು ರಾಜಕಾಲುವೆ ಒತ್ತುವರಿ ತೆರವು ಮಾಡಬೇಕು ಮತ್ತೆ ಬಿಬಿಎಂಪಿ ಒಂದ್ ಕಡೆಯಿಂದ ಮಾಡ್ತಾ ಇದೆ ಅನ್ನುವಂಥದ್ದು, ಇದು 2016ರಿಂದಲೇ ಬಿಬಿಎಂಪಿ ನಡೆಸ್ಕೊಂಡು ಬಂದಿರುವಂತ ಒಂದು ಕಾರ್ಯಾಚರಣೆ. ಆದರೆ ಸಮಯಕ್ಕೆ ತಕ್ಕಂತೆ ಇದನ್ನ ನಿಲ್ಲಿಸೋದು ಮತ್ತೆ ಅಗತ್ಯ ಬಿದ್ದಾಗ ಮತ್ತೆ ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನ ಬಿಬಿಎಂಪಿ ಮಾಡ್ತಿರುವಂಥದ್ದು. ಇದು ಕೇವಲ ಈಗ ಆಡಳಿತ ನಡೆಸ್ತಾ ಇರುವಂತ ಬಿಜೆಪಿ ಆಗಿರ್ಬೋದು ಅಥವಾ 2016ರಲ್ಲಿ ಇದ್ದಂತ ಕಾಂಗ್ರೆಸ್ ಆಗಿರ್ಬೋದು, ಮಧ್ಯದಲ್ಲಿ ಸ್ವಲ್ಪ ದಿನ ಇದ್ದಂತ ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, ಎಲ್ಲಾ ಸರ್ಕಾರದಲ್ಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂತದ್ದೊಂದೇ, ಬಡ ಮತ್ತು ಮಧ್ಯಮ ವರ್ಗದ ಜನರ ಮೇಲೇನೆ ಹೊರತು ಇವರು ಯಾವುದೇ ದೊಡ್ಡ ದೊಡ್ಡ ಕೋಟಿ ಕುಳಗಳ ಅಪಾರ್ಟ್ಮೆಂಟ್ಗಳಿಗಾಗ್ಲಿ, ವಿಲ್ಲಾಗಳಿಗಾಗ್ಲಿ, ಜಮೀನುಗಳಿಗಾಗ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೈ ಹಾಕಿಲ್ಲ. 2016ರಿಂದಾನು 2022 ಅಂದ್ರೆ ಸುಮಾರು 6-7 ವರ್ಷಗಳ ಅವಧಿಯಲ್ಲಿ ಇನ್ನೂ ಕೂಡ 2600ಕ್ಕೂ ಅಧಿಕ ಒತ್ತುವರಿ ತೆರವು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಾಕಿ ಉಳಿಸ್ಕೊಂಡಿದ್ದಾರೆ. ಪ್ರತಿ ವರ್ಷ ಕಾರ್ಯಾಚರಣೆ ಮಾಡ್ತಿದ್ದಾರೆ, ಪ್ರತಿ ವರ್ಷ ಒತ್ತುವರಿ ತೆರವನ್ನ ಮಾಡ್ತಾರೆ. ಹೀಗಿದ್ರೂ ಕೂಡ 2016ರಲ್ಲಿ ಏನೋ ಒತ್ತುವರಿ ಕಾರ್ಯಾಚರಣೆ ಶುರುವಾಯಿತು ಬಿಬಿಎಂಪಿ ಅಧಿಕಾರಿಗಳದು, ಆ ಪೈಕಿ ಇನ್ನೂ ಕೂಡ ಕೇವಲ 35-40% ಮಾತ್ರ ರೀಚ್ ಆಗೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಕಾಗಿದೆ. ಅದು ಕೂಡ ಬಡ ಮತ್ತು ಮಧ್ಯಮ ವರ್ಗದವರ ಮೇಲೇನೆ ಇವರ ದರ್ಪ ತೋರಿಸಿದ್ದಾರೆ ಹೊರತು ಎಲ್ಲೂ ಕೂಡ ದೊಡ್ಡ ದೊಡ್ಡ MNC ಕಂಪನಿಗಳಾಗ್ಲಿ, ಟೆಕ್ ಪಾರ್ಕ್ಗಳಾಗ್ಲಿ ಅಥವಾ ವಿಲ್ಲಾ ಮಾಲೀಕರ ಮೇಲೆ ಆಗಲಿ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಬುಲ್ಡೋಸರ್ನ ಎತ್ಕೊಂಡು ಹೋಗಿಲ್ಲ. ಕೇವಲ ಬಡ ಮತ್ತು ಮಧ್ಯಮ ವರ್ಗದವರ ಮೇಲೆ ಮಾತ್ರ ಇವರು ಒತ್ತುವರಿ ತೆರವು ಕಾರ್ಯಾಚರಣೆ ಅನ್ನುವಂಥ ಪ್ರಹಸನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ನಿಂದ ಬೆಳ್ಳಂದೂರು ಕಡೆಗೆ K100 ವ್ಯಾಲಿ ಅನ್ನುವಂಥ ಏನು ಒಂದು ಯೋಜನೆಯನ್ನ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಸರ್ಕಾರ ಹೋಗಿ ಸಮ್ಮಿಶ್ರ ಸರ್ಕಾರ ಬರುತ್ತೆ, ಅದಾದ ಬಳಿಕ ಯಡಿಯೂರಪ್ಪನವರ ಸರ್ಕಾರ ಬರುತ್ತೆ. ಇಂಥ ಸಂದರ್ಭದಲ್ಲಿ ಮೆಜೆಸ್ಟಿಕ್ನಿಂದ ಬೆಳ್ಳಂದೂರು ಕೆರೆಗೆ ಕನೆಕ್ಟ್ ಮಾಡುವಂತಹ K100 ವ್ಯಾಲಿ ಪ್ರಾಜೆಕ್ಟ್ ಅನ್ನ ಏನು ಯಡಿಯೂರಪ್ಪನವರು ಬಿಬಿಎಂಪಿಯ ನೇತೃತ್ವದಲ್ಲಿ ಕೈಗೆತ್ಕೊಳ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಎನ್ಕ್ರೋಚ್ಮೆಂಟ್ಗಳು ಬಿಬಿಎಂಪಿ ಅದೇ ರೀತಿ ಸರ್ಕಾರದ ಗಮನಕ್ಕೆ ಬರುತ್ತೆ. ಸುಮಾರು 300ಕ್ಕೂ ಅಧಿಕ ಎನ್ಕ್ರೋಚ್ಮೆಂಟ್ಗಳು ಏನು ಮೆಜೆಸ್ಟಿಕ್ನಿಂದ ಬೆಂಗಳೂರು ಬೆಳ್ಳಂದೂರು ಕೆರೆ ಅನ್ನುವಂಥ ಒಂದು K100 ವ್ಯಾಲಿ ಪ್ರಾಜೆಕ್ಟ್ ಏನಿದೆ ಇದರ ತಟದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅನ್ನುವಂಥದ್ದು ಗಮನಕ್ಕೆ ಬರುತ್ತೆ. ಹೀಗಿದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಅದನ್ನ ಮತ್ತೆ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಲ್ಲ. ಹಾಗೆ ಆ ಕೆರೆ ಒತ್ತುವರಿ ಆಗಿರೋ ಆ ಒಂದು ಅವಶೇಷಗಳೇನಿರುತ್ತೋ ಏನು ರಾಜಕಾಲುವೆದ್ದು, ಅದೇ ರೀತಿಯಲ್ಲಿ ಅವರ ಪ್ರಾಜೆಕ್ಟ್ ಅನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಅದಾಗಿ ಯಾವಾಗ 58 ಬಿಬಿಎಂಪಿ ವಾರ್ಡ್ಗಳಿಂದ 98 ವಾರ್ಡ್ಗಳಾಯ್ತು, ಆಗ ಮಹದೇವಪುರ ಮತ್ತೆ ಬೊಮ್ಮನಹಳ್ಳಿ, ಮಾರತಹಳ್ಳಿ ಕಡೆ 110 ಹಳ್ಳಿಗಳನ್ನ ಸೇರಿಸಿ ಮತ್ತೆ ಬೆಂಗಳೂರನ್ನ ಮತ್ತಷ್ಟು ವಿಸ್ತಾರವನ್ನ ಮಾಡುವಂತ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ಕೆರೆ ಒತ್ತುವರಿ ಆಗಿತ್ತು, ರಾಜಕಾಲುವೆ ಒತ್ತುವರಿ ಆಗಿತ್ತು, ನೀರುಗಾಲುವೆ ಒತ್ತುವರಿ ಆಗಿತ್ತು, ಚಿಕ್ಕ ಕಾಲುವೆ ಒತ್ತುವರಿ ಆಗಿತ್ತು, ದೊಡ್ಡ ಕಾಲುವೆ ಒತ್ತುವರಿ ಆಗಿತ್ತು. ಹೀಗೆ ಬೇರೆ ಬೇರೆ ರೂಪದಲ್ಲಿ ಅಲ್ಲೆಲ್ಲವೂ ಕೂಡ ಒತ್ತುವರಿ ಆಗಿದೆ. ಅದೆಲ್ಲವನ್ನು ಕೂಡ ಮಹದೇವಪುರ ನ್ಯೂ ಝೋನ್ ಅನ್ನುವಂಥ ಅನ್ನುವಂಥ ಹೆಸರಲ್ಲೂ ಕೂಡ ಬಿಬಿಎಂಪಿ ನೋಟಿಫೈ ಮಾಡುತ್ತೆ. ಹೀಗಿದ್ರೂ ಕೂಡ ಆಗ 110 ಹಳ್ಳಿಗಳಿಗೆ BWSSB ಕನೆಕ್ಷನ್ ನೀರಿನ ಸಂಪರ್ಕವನ್ನ ಕೊಡೋದಕ್ಕೆ, ಡ್ರೈನೇಜ್ ಅನ್ನು ರೂಪಿಸೋದಕ್ಕೆ ಸಾಕಷ್ಟು ಕಡೆ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹೊಸ ಲೇಔಟ್ಗಳು ಬಂದಂತ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ಬದಿಗೊತ್ತಿ ಇದೀಗ ಮಧ್ಯಮ ಮತ್ತೆ ಬಡವರ್ಗದ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಬುಲ್ಡೋಸರ್ ಅನ್ನು ಹಚ್ಚಿ ಒಂದು ದರ್ಪವನ್ನ ನಾವು ಕೆಲಸ ಮಾಡ್ತಿದೀಯ ಅನ್ನುವಂಥ ಶೋ ಆಫ್ ಅನ್ನ ತೋರಿಸ್ತಾ ಇರುವಂತದ್ದು. ನವಿತಾ, ಎಸ್, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.
ಬೆಂಗಳೂರಲ್ಲಿ 3ನೇ ದಿನದ ಆಪರೇಷನ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಯಲಹಂಕದ 96 ಕಡೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದ್ದು, ಜ್ಯೂಸ್ ಫ್ಯಾಕ್ಟರಿ ಸೇರಿ ಹಲವು ಕಂಪನಿಗಳು ಒತ್ತುವರಿ ಮಾಡಿ ಶೆಡ್ ಅನ್ನು ನಿರ್ಮಿಸಿವೆ. ಈ ಶೆಡ್ಗಳನ್ನು ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಇನ್ನು ಸಿಂಗಾಪುರ ಲೇಔಟ್ನ ಸರ್ವೆ ನಂಬರ್ 5ರಲ್ಲೂ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದ್ದು, ಬಾಲನ್ ಆಗ್ರೋ ಫ್ಯಾಕ್ಟರಿ 9 ಅಡಿಯಷ್ಟು ಒತ್ತುವರಿ ಮಾಡಿಕೊಂಡಿತ್ತು. ಸಿಂಗಾಪುರ ಲೇಕ್ ಒತ್ತುವರಿ ತೆರವಿಗೆ ಮುಂದಾದ ವೇಳೆ ಮಾಜಿ ಕಾರ್ಪೊರೇಟರ್ ನಂದಿನಿ ಪತಿ ಶ್ರೀನಿವಾಸ್ ಕಿರಿಕ್ ಮಾಡಿದ್ದಾರೆ. ವರ್ಕ್ ಆಫ್ ಆರ್ಡರ್ ತಂದು ತೆರವು ಮಾಡಿ ಅಂತ ಕಿಡಿಕಾರಿದ್ದಾರೆ. ಈಗ ನಾವೇನು ಗೊತ್ತಾ, ಪಾಪ ಅವರಿಗೆ ನಾಯಿಗಳು ಸುಮಾರು ಹಾವುಗಳಿದಾವೆ, ಎಲ್ಲ ಒಳಗೆ ಹೋಗ್ತವೆ. ಅವನೇನು ಚಲ್ಲಘಟ್ಟದಲ್ಲಿರೋ ನಲಪಾಡ್ ಅಕಾಡೆಮಿ ಕೂಡ ರಾಜಕಾಲುವೆ ಒತ್ತುವರಿ ಮಾಡಿದೆಯಂತೆ. ಆದರೆ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ನಾಮಕೇವಷ್ಟೇ ತೆರವು ಕಾರ್ಯಾಚರಣೆ ನಡೆಸ್ತಾ ಇರುವಂತೆ ಕಾಣ್ತಾ ಇದೆ. ಅಕಾಡೆಮಿಯ ಸುತ್ತಲೂ ಕಾಂಪೌಂಡ್ ನಿರ್ಮಿಸಲಾಗಿದೆ, ಆದರೆ ಮಾಧ್ಯಮಗಳನ್ನು ಹೊರಗಿಟ್ಟು ತೆರೆಮರೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಜನಕ್ಕೆ ನಾನು ಹೇಳಿದ ಸಹಾಯ ಬೇಕಂತ ಕೇಳೋದು ತಪ್ಪ? ಅದಕ್ಕೆ ಮಾಡ್ತಾ ಇದೀವಲ್ಲ, ನೀವು ಮಾಡಿದ್ರೆ ಮಾತ್ರ ಸಾಕ, ನಾವು ಸಹಾಯ ಮಾಡ್ತೀವಿ. ನೆರೆ ಪೀಡಿತರ ಸಂಕಷ್ಟದ ಪರ ಎಚ್.ಡಿ. ಕುಮಾರಸ್ವಾಮಿ ಬ್ಯಾಟ್ ಬೀಸಿದ್ರು. 2019ರಲ್ಲಿ ಮನೆ ಕಳೆದುಕೊಂಡವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಸಿಎಂ ತವರು ಜಿಲ್ಲೆಯಲ್ಲೇ ನೆರೆ ಪರಿಹಾರ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಹೇರಬೇಕು ಅಂತ ಎಚ್ಡಿಕೆ ಆಗ್ರಹಿಸಿದ್ರು. ಅಲ್ಲದೆ 2019ರಲ್ಲಿ ಕಟ್ಟಿಕೊಟ್ಟ ಮನೆಗಳು ಕಳಪೆಯಾಗಿದೆ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ನೆರೆ ಪರಿಹಾರದ ವಿಚಾರದಲ್ಲಿ ಯಡಿಯೂರಪ್ಪರನ್ನ ಎಚ್ಡಿಕೆ ಹೊಗಳಿದ್ರು. ಬಿಎಸ್ವೈ ನಿಯಮಕ್ಕಿಂತ ಹೆಚ್ಚು ಪರಿಹಾರ ನೀಡಿದ್ರು ಅಂತ ಹೇಳಿದ್ರು. ಸ್ಥಳಾಂತರವಾದರೆ ಜಾನುವಾರುಗಳಿಗೆ ಕೊಟ್ಟಿಗೆ ಒದಗಿಸುವುದು ಎಲ್ಲಿ? ದೇವರಿಗೆ ಏರಿಸಲು ಹೂ ಬೆಳೆಸುವುದೆಲ್ಲಿ? ಊಟಕ್ಕೆ ತರಕಾರಿಯನ್ನು, ಪೂಜೆಗೆ ಹೂವನ್ನು ಕೊಂಡು ತರುವುದಾದರೆ ಅಷ್ಟು ಆದಾಯ ತರುವುದು ಎಲ್ಲಿಂದ? ಜಮೀನು ಸಹ ದೂರ. ಇಂಥ ಸಮಸ್ಯೆಗಳಿಂದಾಗಿ ಹಲವು ಗ್ರಾಮಸ್ಥರು ಹಳೆಯ ವಸ್ತಿಯಿಂದ ಸ್ಥಳಾಂತರ ಆಗುವುದೇ ಇಲ್ಲ. ಇದು ಇರ್ತಕ್ಕಂಥ ಒಂದು ವ್ಯವಸ್ಥೆ. ನಮ್ಮ ರೈತರ ಅವರ ಬದುಕೇನಿದೆ, ಅವರ ಒಂದು ಆಟಿಟ್ಯೂಡ್ ಮೊದಲಿಂದ ಬಂದಿರತಕ್ಕಂಥದ್ದು. ಎಚ್ಡಿಕೆ ಆರೋಪಕ್ಕೆ ಕಾರಜೋಳ ತಿರುಗೇಟನ್ನ ಕೊಟ್ಟರು. ಆಸರೆ ಯೋಜನೆಯಲ್ಲಿ ಮನೆ ಕಟ್ಟಿ ಕೊಟ್ಟಿದ್ವಿ, ಜನ ಸ್ವಲ್ಪ ದಿನ ಇದ್ದು ಆಮೇಲೆ ವಾಪಸ್ ಹೋದ್ರು. ಅದೇ ಕಾರಣಕ್ಕೆ ಮನೆಗಳು ಹಾಳಾಗಿವೆ ಅಂತ ಹೇಳಿದ್ರು. ಜಮೀನು ಖರೀದಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟ ಮೇಲೆ ಜನ ಪ್ರವಾಹ ಇಳಿದ ಮೇಲೆ ಮತ್ತೆ ಮರ್ತು ಬಿಟ್ಟರು, ಹಳೆ ಊರಿನಲ್ಲೇ ಹೋಗಿದ್ರು. ಆ ಮನೆಗಳು ಯಾರೂ ವಾಸಕ್ಕೆ ಹೋಗದೇ ಇರೋದ್ರಿಂದ, ಕಳಪೆ ಕಾಮಗಾರಿ ಅಂತಲ್ಲ, ವಾಸಕ್ಕೆ ಹೋಗದೇ ಇರೋದ್ರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದಂಥ ಪೈಪ್ ಕಿತ್ಕೊಂಡು ಹೋದ್ರ ಜನ. ಸರ್ಕಾರ ಮನೆ ಕಟ್ಕೊಟ್ಟಿತ್ತು, ಆದರೆ ಮೂಲಭೂತ ಸೌಕರ್ಯ ಇರಲಿಲ್ಲ. 2019ರಲ್ಲಿ ನಾನು ನೆರೆ ಸಂಕಷ್ಟವನ್ನ ಆಲಿಸಿದ್ದೇನೆ. ಆಗಿನ ಸರ್ಕಾರ ಯೋಗ್ಯವಾದ ಮನೆಗಳನ್ನ ಕಟ್ಕೊಟ್ಟಿಲ್ಲ, ಎಲ್ಲಾ ಕಡೆ ಜಾಲಿ ಗಿಡ ಬೆಳೆದಿವೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಮನೆಗಳನ್ನ ಕಟ್ಕೊಟ್ಟಿದ್ದಾರೆ, ಕೆಲವು ಕಡೆ ರಸ್ತೆ ಮಾಡಿದ್ದಾರೆ, ಒಳಚರಂಡಿ ಮಾಡಿಲ್ಲ. ಆಮೇಲೆ ಬೇರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿಲ್ಲ. ನಂಬರ್ 1. ನಂಬರ್ 2, ನಾವೆಲ್ಲ ರೈತರು, ಕೊಟ್ಟಿಗೆ ಮಾಡ್ಕೋಬೇಕು, ದನಕರುಗಳು ಇಟ್ಕೋಬೇಕು, ಕುರಿಗಳು ಇಟ್ಕೋಬೇಕು, ಎಮ್ಮೆಗಳು ಇಟ್ಕೋಬೇಕು, ಇವೆಲ್ಲ ಇದಾವೆ. ಕೆರೆ ಮುಚ್ಚಿದ್ದು ಯಾರು ಎಂಬ ವಿಚಾರಕ್ಕೆ ಸದನದಲ್ಲಿ ಸ್ವಾರಸ್ಯಕರ ಚರ್ಚೆ ನಡೆಯಿತು. ನಾನು ಕಾಂಗ್ರೆಸ್ ಪರವೂ ಇಲ್ಲ, ಬಿಜೆಪಿ ಪರವೂ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ರು. ಎಚ್ಡಿಕೆ ಹೇಳಿಕೆಗೆ ಅಶೋಕ್ ಭರ್ಜರಿ ಟಾಂಗ್ ಕೊಟ್ರು. ಎಚ್ಡಿಕೆ ಯಾರ ಪರ ಇರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅವರು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ದಾರೆ, ನಮ್ಮ ಜೊತೆಗೂ ಸೇರಿ ಸರ್ಕಾರ ನಡೆಸಿದ್ದಾರೆ. ಯಾವಾಗ ಯಾರ ಪರ ಇರ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಹರಿಹರ ಬ್ರಹ್ಮ ಬಂದ್ರು, ಅವರ ಮನಸ್ಸಲ್ಲಿರೋದು ಯಾರಿಗೂ ಗೊತ್ತಾಗಲ್ಲ ಅಂತ ಅಶೋಕ್ ಟಾಂಗ್ ಕೊಟ್ರು. ನಾನು ಅವ್ರ ಪರವಾಗೂ ಇಲ್ಲ, ಯಾರ ಪರವಾಗೂ ಇಲ್ಲ. ನಾನು ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಗಿದೆ ರೌಡಿಗಳ ಉಪಟಳ. ಡ್ರಗ್ ಪೆಡ್ಲರ್ಗಳಂತೆ ರೌಡಿಗಳ ಮೇಲೂ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದ್ದು, ಗೂಂಡಾ ಕಾಯ್ದೆ ಅಲ್ಲದೆ ಮತ್ತಷ್ಟು ಕಠಿಣ ಕ್ರಮದ ಜಾರಿಗೆ ಸಲಹೆಯನ್ನ ಈಗ ನೀಡಲಾಗಿದೆ. ಪ್ರತಿದಿನ ಕೂಡ ಈಗಾಗಲೇ ಬೆಂಗಳೂರಲ್ಲಿ ರೌಡಿಗಳ ಉಪಟಳ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಕಾನೂನು ಮೀರಿ ವರ್ತಿಸಿದ್ರೆ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಿಕ್ಕೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿದೆಯಂತೆ. ಕಾನೂನು ರೀತಿ ತನಿಖೆ ನಡೆಸಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದು, ಈ ಬಗ್ಗೆ ನಗರದ ಡಿಸಿಪಿಗಳ ಜೊತೆಗೂ ಕಮಿಷನರ್ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ದಿನೇ ದಿನೇ ರೌಡಿಗಳ ಉಪಟಳ ಹೆಚ್ಚಾಗ್ತಾ ಇದೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಡ್ರಗ್ ಪೆಡ್ಲರ್ಗಂತೆ ರೌಡಿಗಳ ಮೇಲೂ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವ ಸೂಚನೆಯನ್ನ ಈಗಾಗಲೇ ಕಮಿಷನರ್ ನೀಡಿದ್ದಾರಂತೆ.
ಎಸ್, ಈಗಾಗಲೇ ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ರೌಡಿಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ರೋಡ್ ಅಲ್ಲಿ ಈಗಾಗಲೇ ಲಾಂಗು ಮಚ್ಚುಗಳಿಂದ ಸಾಕಷ್ಟು ಬಡಿದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈಗಾಗಲೇ ರೌಡಿಗಳ ಉಪಟಳವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಕಮಿಷನರ್. ಈ ಹಿನ್ನೆಲೆಯಲ್ಲಿ ಡ್ರಗ್ ಪೆಡ್ಲರ್ಗಳಂತೆ ರೌಡಿಗಳ ಮೇಲೂ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಡಿಸಿಪಿಗಳ ಜೊತೆಗೂ ಕಮಿಷನರ್ ಚರ್ಚೆಯನ್ನ ಮಾಡಿದ್ದಾರಂತೆ. ಪಿಎಸ್ಐ ನೇಮಕಾತಿ ಕೇಸಲ್ಲಿ ಸಿಐಡಿ ಅಧಿಕಾರಿಗಳು ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಬ್ರಹ್ಮಾಸ್ತ್ರ ತಲೆಮರೆಸಿಕೊಂಡಿರುವಂತಹ ಒಂದು ಆರೋಪಿಗಳ ಪತ್ತೆಗೆ ಈಗ ಸಿಐಡಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಏನದು ಪ್ಲಾನ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಆರೋಪಿಗಳ ಸ್ಥಿರಾಸ್ತಿ ಚರಾಸ್ತಿಯ ಜಪ್ತಿಗೆ ಮುಂದಾಗಿದ್ದಾರೆ ಸಿಐಡಿ ಅಧಿಕಾರಿಗಳು. ಇಬ್ಬರು ಮಧ್ಯವರ್ತಿಗಳ ಆರೋಪಿಗಳ ಆಸ್ತಿ ಜಪ್ತಿಗೆ ಕೋರ್ಟ್ ಆಲ್ರೆಡಿ ಅಸ್ತು ಅಂತ ಹೇಳಿದೆ. 4 ನಾಪತ್ತೆ ಆಗಿದ್ದಾರೆ. ಇಬ್ಬರು ಆರೋಪಿಗಳ ಆಸ್ತಿ ಜಪ್ತಿಗೆ ಅನುಮತಿಯನ್ನ ಈಗಾಗಲೇ ಕೋರ್ಟ್ ನೀಡಿರುವುದು. ಮಧ್ಯವರ್ತಿಗಳಾಗಿದ್ದ ಸಿದ್ದರಾಜು ಮತ್ತು ಬೋರೇಗೌಡ ನಾಪತ್ತೆಯಾಗಿದ್ದರು. ಇವರು ಈ ಪ್ರಕರಣದಲ್ಲಿ 36 ಮತ್ತು 37ನೇ ಆರೋಪಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಟುಂಬದ ಜೊತೆಗೆ ಮನೆಗಳನ್ನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ ಕೂಡ ಆರೋಪಿಗಳ ಆಸ್ತಿ ಜಪ್ತಿಗೆ ಅನುಮತಿಯನ್ನ ನೀಡಿದೆ. ಕಾರು, ಚೇರು, ಕುರ್ಚಿ, ಬೆಲೆ ಬಾಳುವ ವಸ್ತುಗಳು ಸೇರಿ ಆಸ್ತಿ ಜಪ್ತಿಗೆ ಸಜ್ಜಾಗಿದ್ದು, ಲಗ್ಗೆರೆ, ಹೆಗ್ಗನಹಳ್ಳಿ, ಕುಣಿಗಲ್, ಕನಕಪುರದಲ್ಲಿರುವ ಆಸ್ತಿಗಳನ್ನ ಸೀಸ್ ಮಾಡಿದ ಬಳಿಕ ಕೋರ್ಟ್ ಮೂಲಕವೇ ಆಸ್ತಿಯನ್ನ ಬಿಡಿಸಿಕೊಳ್ಳಬೇಕಾಗಿದೆ ಆರೋಪಿಗಳು. ಸೊ ಮತ್ತೊಬ್ಬ ಆರೋಪಿ ನವೀನ್ ಪ್ರಸಾದ್ ಕೂಡ ನಾಪತ್ತೆಯಾಗಿದ್ದು, ಆತನ ಪ್ರಾಪರ್ಟಿ ಸೀಸ್ಗೂ ಅನುಮತಿಯನ್ನ ಕೋರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಒಟ್ಟು 90 ಮಂದಿ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಕಲಬುರಗಿಯಲ್ಲಿ 51 ಮಂದಿ, ಬೆಂಗಳೂರಲ್ಲಿ 39 ಮಂದಿಯನ್ನ ಬಂಧಿಸಲಾಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದೀವಿ. ಒಂದು ಕಡೆ PSI ಅಕ್ರಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಮತ್ತೊಂದು ಕಡೆ ಈಗಾಗಲೇ ರೌಡಿಗಳ ಉಪಟಳ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಆಸ್ತಿಯ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಈಗಾಗಲೇ ಆಸ್ತಿ ಮುಟ್ಟುಗೋಲುವಿನಿಂದ ಇವರ ಆರೋಪಿಗಳ ಪತ್ತೆಯನ್ನ ಮಾಡಬಹುದಾಗಿದೆ, ಇಂಥ ರೀತಿಯಂತಹ ರೌಡಿಗಳ ಉಪಟಳವನ್ನ ಕಡಿಮೆ ಮಾಡಬಹುದಾಗಿದೆ? ನವಿತಾ ಜೈನ್, ಮೊದಲನೇದಾಗಿ PSI ನೇಮಕಾತಿ ಅಕ್ರಮ ಪ್ರಕರಣವನ್ನ ಬಹಳ ಗಂಭೀರವಾಗಿ ಸಿಐಡಿ ತೆಗೆದುಕೊಂಡಿದೆ. ಇದರಲ್ಲಿ ಈಗಾಗಲೇ 90 ಮಂದಿ ಅಧಿಕಾರಿಗಳಾಗಿರ್ಬೋದು, ಮಧ್ಯವರ್ತಿಗಳಾಗಿರ್ಬೋದು ಮತ್ತೆ ಅಭ್ಯರ್ಥಿಗಳು ಸೇರಿದಂತೆ ಇದುವರೆಗೂ 90 ಮಂದಿ ಆರೋಪಿಗಳನ್ನ ಈಗ ಸಿಐಡಿ ಬಂಧನ ಮಾಡಿರುವಂಥದ್ದು. ಅದರ ಕಲಬುರಗಿ ಮತ್ತೆ ಬೆಂಗಳೂರು ಸೇರಿ ಕಲಬುರಗಿಯಲ್ಲಿ 51 ಮಂದಿ ಅರೆಸ್ಟ್ ಆಗಿದ್ದಾರೆ. ಈಗ ಬೆಂಗಳೂರಲ್ಲಿ 39 ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಈಗಾಗಲೇ 2 ಚಾರ್ಜ್ ಶೀಟ್ಗಳನ್ನು ಹಾಕಲಾಗಿದೆ. 3ನೇ ಹೆಚ್ಚುವರಿ ಚಾರ್ಜ್ ಶೀಟ್ ಆಗೋಕ್ಕೂ ಸಬ್ಮಿಟ್ ಮಾಡೋಕ್ಕೆಲ್ಲ ಕೂಡ ತಯಾರಿಯನ್ನು ನಡೆಸಲಾಗಿದೆ. ಆದರೆ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಏನು FIR ದಾಖಲಾಗಿತ್ತು 22 ಮಂದಿ ವಿರುದ್ಧ, ಅದರಲ್ಲಿ ಅದರ ಹೆಚ್ಚುವರಿಯಾಗಿ ಅದನ್ನ ಅಡಿಷನಲ್ ಮಾಡ್ಕೊಂಡು ಹೋದ್ರು. ಅದರಲ್ಲಿ 36 ಮತ್ತೆ 37ನೇ ಆರೋಪಿಗಳಾಗಿರುವಂತಹ ಮಧ್ಯವರ್ತಿಗಳು, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಂತಹ ಸಿದ್ದರಾಜು ಮತ್ತೆ ಬೋರೇಗೌಡ, ಇವರಿಬ್ಬರು ಆರೋಪಿಗಳು ಕೂಡ ಇನ್ನೂ ಪೊಲೀಸರಿಗೆ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಒಂದು ಡಂಗೂರ ಕೂಡ ಅವರ ಮನೆಗಳ ಬಳಿ, ಲಗ್ಗೆರೆ ಆಗಿರ್ಬೋದು, ಹೆಗ್ನಳ್ಳಿ ಬಳಿಗಳ ಅವರ ಮನೆ ಬಳಿ ಒಂದು ಡಂಗೂರ ಕೂಡ ಸಾರಿದ್ರು. ಆದ್ರೆ ಅದಕ್ಕೂ ಬಗ್ಗದ ಹಿನ್ನೆಲೆಯಲ್ಲಿ ಅವರು ಇನ್ನೂ ಕೂಡ ಪೊಲೀಸರಿಗೆ ಶರಣಾಗತಿ ಆಗಿಲ್ಲ. ಮತ್ತೆ ಜೊತೆಗೆ ಫೋನ್ಗಳ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಫ್ಯಾಮಿಲಿ ಜೊತೆ ಎಸ್ಕೇಪ್ ಆಗಿರುವಂತದ್ದು. ಹೀಗಾಗಿ ಅವರ ಚಿರಾಸ್ತಿ ಮತ್ತೆ ಚರಾಸ್ತಿಯನ್ನ ಜಪ್ತಿ ಮಾಡೋಕೆ ಇದೇ ಮೊದಲ ಬಾರಿಗೆ ಸಿಐಡಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಜೊತೆಗೆ ಈಗ ನ್ಯಾಯಾಲಯದಿಂದ ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದು, ಇವತ್ತು ಅವರ ಪ್ರಾಪರ್ಟೀಸ್ ಏನಿದೆ, ಪ್ರಾಪರ್ಟೀಸ್ ಅನ್ನ ಜಪ್ತಿ ಮಾಡುವಂತಹ ಎಲ್ಲ ಸಾಧ್ಯತೆಗಳಿಗೆ ಎಲ್ಲ ಒಂದು ಪ್ರಿಪರೇಷನ್ ಈಗ ಸಿಐಡಿ ಮಾಡ್ಕೊಂಡಿದೆ. ಇದು ಒಂದ್ ಕಡೆ ಆದ್ರೆ, ಈಗ ಬೆಂಗಳೂರಲ್ಲಿ ಕೂಡ ರೌಡಿ ಶೀಟರ್ಗಳ ಹಾವಳಿ ಕೂಡ ಜಾಸ್ತಿ ಆಗಿರುವಂತದ್ದು. ಎಲ್ಲಂದ್ರಲ್ಲಿ ಲಾಂಗ್ ಬಂಚು ಬುಸುಗಳಂತದ್ದಾಗಿರ್ಬೋದು, ಮತ್ತೆ ಬಾರ್ಗಳಲ್ಲಿ ಕೂಡ ಗಲಾಟೆಗಳನ್ನ ಮಾಡುವಂತದ್ದಾಗಿರ್ಬೋದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆ ಕೊಲೆ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ. ಹೀಗಾಗಿ ಇದನ್ನ ಬಹಳ ಗಂಭೀರವಾಗಿ ಕಮಿಷನರ್ ತೆಗೆದುಕೊಂಡಿರುವಂತದ್ದು. ಎಲ್ಲ ಡಿಸಿಪಿ 8 ಮಂದಿ ಡಿಸಿಪಿಗಳ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ರೌಡಿ ಶೀಟರ್ಗಳು ಹೆಚ್ಚಿನ ಒಂದು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಅಂತವರಿಗೆ ಕಾನೂನು ಪ್ರಕಾರವಾಗಿ ಅವರಿಗೆ ಉತ್ತರವನ್ನ ಕೊಡಬೇಕು. ಜೊತೆಗೆ ಈಗ ಏನು ಟ್ರಕ್ ಪೆಡ್ಲರ್ಗಳು ಜಾಸ್ತಿ ಯಾರಿದ್ದಾರೆ ಅಂತ ಪೆಡ್ಲರ್ಗಳ ಈಗಾಗಲೇ ಆಸ್ತಿ ಪ್ರಾಪರ್ಟಿಯನ್ನೆಲ್ಲ ಕೂಡ ಜಪ್ತಿ ಮಾಡಲಾಗ್ತಾ ಇದೆ. ಅದೇ ಮಾದರಿಯನ್ನ ಈಗ ರೌಡಿ ಶೀಟರ್ ಮೇಲೆ ಬಳಸ್ಕೊಳ್ಳೋದ್ರಿಂದ ಸ್ವಲ್ಪನಾದ್ರೂ ಮಟ್ಟಿಗೆ ಅವರ ಕಂಟ್ರೋಲ್ ತರಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಕಮಿಷನರ್ ಹೊಸ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರ ಎಲ್ಲ ಒಂದು ರೂಪುರೇಷೆಗಳೆಲ್ಲ ಕೂಡ ಈಗಾಗಲೇ ಪ್ರಾರಂಭವಾಗಿರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳ ಒಂದು ಹಾವಳಿಗೆ ಒಂದು ಬ್ರೇಕ್ ಹಾಕುವ ನಿಟ್ಟಿನಲ್ಲಿ, ಅವರಿಗೆ ಒಂದು ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಈಗ ಹೊಸದಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಡ್ರಗ್ ಪೆಡ್ಲರ್ಗಳಾಗಿರ್ಬೋದು, ಹಿಂದೆ ಬೇರೆ ಬೇರೆ ಕೇಸ್ಗಳಲ್ಲಿ ಏನು ಒಂದು ಅಕ್ರಮದ ಮೂಲಕ ಪ್ರಾಪರ್ಟೀಸ್ ಮಾಡ್ಕೊಂಡಿದ್ದಾರೆ, ಅದನ್ನ ಜಪ್ತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ರೌಡಿ ಶೀಟರ್ಗಳಿಗೆ ಈ ಮೂಲಕವಾಗಿ ಈಗಾಗಲೇ ಸಿಸಿಬಿ ಪೊಲೀಸರು ಅವರ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ರೌಡಿ ಶೀಟರ್ಗಳ ಡೀಟೇಲ್ಸ್ ಅನ್ನ ಒಂಟೆ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ. ಆದ್ರೂ ಕೂಡ ಅವರ ಉಪಟಳ ಹೆಚ್ಚಾಗಿದೆ ಹಿನ್ನೆಲೆಯಲ್ಲಿ ಅವರಿಗೆ ಈ ಮೂಲಕವಾಗಿ ಕಾನೂನು ಪ್ರಕಾರವಾಗಿ ಒಂದು ಬಿಸಿ ಮುಟ್ಟಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಕಮಿಷನರ್ ಕೂಡ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.